ಬಾಗ ಬೀಚು ರೀಚ್ ಆದ್ವಿ ಎಲ್ಲ. ಈಗ ನಾನು ಹರೀಶ್ ಅಂಡ್ ರಿಷಬ್. Titan's green dial men's watch. Yes. It costs around 10k. Okay. ಇದು ಫೋನ್ ಸ್ವಲ್ಪ cheap. ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಡೇ 2 ಆಗಿರುತ್ತೆ. ಆಲ್ರೆಡಿ ಡೇ 2 ಪಾರ್ಟ್ 1 ಅಪ್ಲೋಡ್ ಮಾಡಾಗಿದೆ. ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನೀವು ನನ್ನ ಚಾನಲ್ಗೆ ಹೋದರೂ ವಿಡಿಯೋ ಸಿಗುತ್ತೆ, ಹೋಗಿ ನೋಡ್ಕೊಂಬನ್ನಿ. ಇದು ಡೇ 2 ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಾವು ಈ ವಿಡಿಯೋದಲ್ಲಿ ಬಾಗ ಬೀಚ್ ಹೋಗೋಣ ಅಂತ ಡಿಸೈಡ್ ಮಾಡಿರ್ತೀವಿ. ಆ್ಯಂಡ್ ಬಾಗ ಬೀಚ್ಗೆ ಅದು ಯಾವಾಗ ಹೋಗ್ತಿರೋದು ಅಂದರೆ ನೈಟ್ ಅಂದರೆ ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ. ನಾವು ನೋಡ್ದಂಗೆ ರೀಲ್ಸ್ ಆ್ಯಂಡ್ ಅದರ್ ಬೇರೆ ಕಡೆಯಿಂದ ನೋಡಿದರೆ ನೈಟ್ ಫುಲ್ಲು ಲೈಟಿಂಗ್ಸ್ ಆ್ಯಂಡ್ ಡಿಫ್ರೆಂಟ್ ಆಗಿರುತ್ತೆ. ಅದು ನಿಜವಾಗಿ ನೋಡೋದು ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ನೈಟ್ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಬನ್ನಿ ಹೋಗೋಣ. ಈಗ ಆಲ್ರೆಡಿ ಟೈಮ್ ಆಗಿದೆ. ನಾವೀಗ ರೆಡಿಯಾಗಿ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗ್ಬೋದು. ನಾವು ಸ್ಟೇ ಮಾಡಿರೋ ರೂಮಿಂದ ಬಾಗ ಬೀಚ್ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ. ಲೆಟ್ಸ್ ಗೋ ಗೈಸ್. ನಾವೀಗ ಇಲ್ಲಿಂದ ಹೋಗ್ತೀವಿ. ನೆಕ್ಸ್ಟ್ ಯಾವ ಥರ ಗೈಸ್, ಇವಾಗ ಎಲ್ಲಿಗೆ ಹೊರಟಿದ್ವಿ? ಬಾಗ ಬೀಚ್ ಹೊರಟಿದ್ವಿ. ಒಂದು ಔಟ್ಫಿಟ್ ನೋಡಿ ಗೈಸ್. ಅಲ್ಲಿ ಹಾಕು. ದಿಸ್ ಗಾಯ್ ತುಳುನಾಡು ಗಾಯ್. ದಿಸ್ ಒನ್ ತುಳುನಾಡಿಗೂ ಮತ್ತೆ ಕರ್ನಾಟಕ ಜಗಳ ಹಿಡಿಸ್ತಾನೆ. ಬಾಗ ಬೀಚ್ಗೆ ಹೋಗಿ ಇವನು ಸಮುದ್ರದಲ್ಲಿ ಹಾರ್ತೀನಿ ಅಂತಿದ್ದಾನೆ. ನೋಡೋದು ಎಲ್ಲಿ ತನಕ ಹಾರ್ತಾನೆ, ಹಾರಿಸಿ ವಾಪಸ್ಸು ಕರ್ಕೊಬರೋದು. ಏನ್ರಲ್ಲಿ ಬಾಗ ಬೀಚ್. ಬಾಗ ಬೀಚ್. ಬಾಗ ಬೀಚ್ ಅಲ್ಲಿ ಬೀಚ್ ಏನು ಒಂದು ಹುಡ್ಕೊಂಡು ಹೊರಟಿದ್ದಾನೆ ಸಿಗತ್ತಂತ. ನಮ್ಸಿ ಕರ್ಕೊಂಡು ಹೋಗ್ತಿದ್ದಾರೆ. ಅದು ಇಲ್ಲಿ ಸ್ಕ್ಯಾಮ್ ಆಗತ್ತೆ. ಹೊಡೆದ್ಬಿಡ್ತೀನಿ ಎಲ್ಲ. ಯಾಕಂದ್ರೆ ಫುಲ್ ಪಾರ್ಟಿ ಮಾಡ್ಕೊಂಡೇ ಬಂದಿರೋದವನು ಅವಾಗಿಂದನು. ಬಟ್ ಅದಕ್ಕೆ ಇವಾಗ ಪಾರ್ಟಿ ಮಿಸ್ ಮಾಡ್ಕೊಂತಿದ್ದಾನೆ 2 ದಿನದಿಂದ. ಪಾರ್ಟಿನೇ ಮಾಡ್ಬೇಕು ಅಂತ ನಾನು ಅನ್ಕೊಂಡು ಗೋವಾಗ ಬಂದಿದ್ದೆ. ಅದಾದ್ರೆ ತುಂಬಾ ಒಳ್ಳೇದಲ್ಲ. ನೋಡೋಣ ಈಗ ಹೊರಡ್ತೀವಿ 5 ನಿಮಿಷದಲ್ಲಿ. ಕಮೆಂಟ್ ಮಾಡಿ ಇದು ಫಿಟ್ಟಿಂಗ್ ಔಟ್ಫಿಟ್. ನಿಂತ್ಕೋ. ಸೊ ಫಿಟ್ ಚೆಕ್ ಮಾಡೋಣ. ದಿಸ್ ಇಸ್ ಬ್ಯಾಕ್ ಗ್ರೌಂಡ್ ಏನು ನೋಡಿ ಏನೋ ಅನ್ಕೋಬೇಡ್ರಿ. ಬ್ಯಾಕ್ ಗ್ರೌಂಡ್ ಸ್ವಲ್ಪ ಎಲ್ಲ ಚೀಪ್ ನಾನಲ್ಲ. This is from Zara. Yes. I don't know what is the price of it. Idu shorts, they are like 1000. Okay. This is HRX by Hrithik Roshan. ಸೈನ್ ಇದೆ ಅದರಲ್ಲಿ, ಬಟ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇರ್ಲಿ ಗೊತ್ತಾಗುತ್ತೆ. ಮತ್ತೆ ಕಾಸ್ಟ್ ಇಲ್ಲ. ಕಾಸ್ಟ್ ಈಗ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ತುಂಬಾ ನೆಕ್ಸ್ಟ್ ಶಾರ್ಟ್ಸ್ ಅಲ್ಲಿ ಹೇಳ್ತೀನಿ. ನೋಡೋಣ. This is Titan's green dial men's watch. Yes. It costs around 10k. Okay. ಇದು ಫೋನ್ ಸ್ವಲ್ಪ cheap. Just 20,000 nothing much. ಈಗ ಹೋಗ್ಬಿಟ್ಟು ರಿಯಲ್ ಲಾಗರ್ ಇಲ್ಲಿ ಬಂದ. ಬಟ್ ನಾನು ಈಗ ಪಾರ್ಟ್ ಇದರಲ್ಲಿ ಮಾಡ್ತಿರೋದು. ಗಾಯ್ಸ್, ನಾವಿರೋ ರಿಸಲ್ಟ್ ತೋರಿಸಿಲ್ಲಲ್ಲ ನಿಮಗೆ. ರಿಸಲ್ಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇದೇ ಗಾಯ್ಸ್, ದಿಸ್ ವಾಸ್ ದ ಬ್ಯೂಟಿಫುಲ್ ಪ್ಲೇಸ್. ನಾವಿಲ್ಲಿ ಇರೋದು ಇದೇ ರೆಸಾರ್ಟಲ್ಲಿ. ಸ್ಟಾರ್ಟಿಂಗ್ ಹಿಂಗೆ ಬರೋತ್ತಿಗೆ ಇಲ್ಲಿ ವೆಲ್ಕಮ್ ಆಗಿ ಒಳ್ಳೆ ಲೈಟು ಆ್ಯಂಡ್ ಗಾರ್ಡನ್ ಎಲ್ಲ ಸೆಟ್ ಮಾಡಿದ್ದಾರೆ. ಒಳ್ಳೆ ಲುಕ್ ಇದೆ ಸ್ಟಾರ್ಟಿಂಗ್ ಬರೋತ್ತಿಗೆ ನೋಡಿ. ಇಟ್ಸ್ ಅ ಪೀಸ್ಫುಲ್ ಪ್ಲೇಸ್ ಗಾಯ್ಸ್. ಇಲ್ಲಿ ಬಂದರೆ ಒಳ್ಳೆ ದೇವ್ರ ಫೋಟೋ ಇಟ್ಟಿದ್ದಾರೆ ನೋಡಿ. ಹಿಂಗೆ ಸೀದಾ ಹೋದರೆ ಇಲ್ಲೆಲ್ಲ ಕುತ್ಕೊಂಡು ಆರಾಮ್ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಮೇಲ್ಗಡೆನೇ ನಮ್ಮ ರೂಮ್ ಇರೋದು. ಇವು 3 ರೂಮ್ ನಮ್ಮವೇ, 3 ರೂಮು. ಆ್ಯಂಡ್ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಯಾರಿದ್ದಾರೆ ನೋಡಿ. ಆ್ಯಂಡ್ ಹರೀಶ್ ಇಲ್ಲಿ ನೋಡು. ಆ್ಯಂಡ್ ಇಲ್ಲಿ ಬುದ್ಧ ಕುಂತಿದ್ದಾರೆ. ಒಳ್ಳೆ ವ್ಯೂ ಅನ್ಬೋದು ಇದಕ್ಕೆ. ಆ್ಯಂಡ್ ಹಳೆ ಗಾಡಿ ಒಳ್ಳೆ ಇದೆ. ಆ್ಯಂಡ್ ವ್ಯೂ ಫೈನಲಿ ಅವಾಗ ರೆಡಿ ಆದರು. ಈಗ ಹೋಗ್ತಾ ಇದ್ದೀವಿ ಗಾಯ್ಸ್.
ಗಾಡೀಲಿ ಫ್ಯೂಲ್ ಇಲ್ಲ ಅಂತ ಫ್ಯೂಲ್ ಹಾಕ್ಸೋಕೆ ಬಂದಿದ್ದೀವಿ ಎಲ್ಲ ಗಾಡಿ ತೊಗೊಂಡು. ನೋಡಿ ಎಷ್ಟು ಫುಲ್ಲು ರಶ್ ಇದೆ. 1 2 ಅಲ್ಲೊಂದು ಗಾಡಿ ಇದೆ ಆ್ಯಂಡ್ ಇನ್ನೊಂದು ಎಲ್ಲಿದೆ ಮಚ್ಚ? ಇನ್ನೊಂದು ಗಾಡಿ ಬಂದಿಲ್ಲ. ಎಲ್ಲಿದೆ? ಎರಡು ನಮ್ಮದೇ ಗಾಡಿಯಲ್ಲಿ ತೋರಿಸಿಲ್ಲ. ಅವು ಎಲ್ಲ ನಮ್ಮವಲ್ಲ. ನಮ್ಮವು ಇರೋ ಅಷ್ಟೇ ನಮ್ಮವು ತೋರಿಸ್ಬೇಕು, ಸುಮ್ಮನೆ ತೋರಿಸ್ಬಾರ್ದು. ಈ ಪೆಟ್ರೋಲ್ ಪಂಪ್ ಓನರು ಒಳ್ಳೆ ದುಡಿಮೆ ಮಾಡ್ಕೋತಾನೆ. ನೋಡಿ ಇಷ್ಟು ಜನ ಒಂದು ಪೆಟ್ರೋಲ್ ಪಂಪಲ್ಲಿ ನಾನು ಒಟ್ಟಿಗೆ 2 ವೀಲರ್ಸ್ನ ಇಷ್ಟೊಂದು ನಾನು ನೋಡೇ ಇಲ್ಲ. ನಾನು ನೋಡಿ ಗೈಸ್ ಎಷ್ಟು ರಶ್ ಇದೆ. ಇಷ್ಟು ರಶ್ ನಾನು ನೋಡಿಲ್ಲ. ಬೆಂಗಳೂರಲ್ಲಿ ಇಷ್ಟು ರಶ್ ಇರಲ್ಲ, ನಾವು ನೋಡಿದಂಗೆ ಫುಲ್ ರಶ್ ಇದೆ ಗೈಸ್. ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ತಿದ್ದೀವಿ, ನೋಡೋಣ ಎಷ್ಟು ಹೊಡೆಯುತ್ತೆ ನೋಡೋಣ. ಫುಲ್ ಟ್ಯಾಂಕ್ ಆಯಿತು, ಫ್ಯೂಯಲ್ ಫುಲ್ ಆಯಿತು. ಆಯಿತಾ ಎಸ್ ಗೈಸ್, ನಾವು ಬಾಗ ಬೀಚ್ಗೆ ಹೋಗ್ತಿದ್ವಿ. ಸೊ ಆನ್ ದ ವೇ ಟೀ ಕುಡ್ದು ಹೋಗೋಣ ಅಂತ, ಸಾರಿ ಪೆಟ್ರೋಲ್ ಹಾಕ್ಸೋಣ ಅಂತ ಸ್ಟಾಪ್ ಮಾಡಿದ್ವಿ. ಯೂಶಲಿ ನಾನು ಟೀ ಕುಡಿಯೋದಿಲ್ಲ, ಬಟ್ ಇಲ್ಲಿರೋ ಟೇಸ್ಟಿಗೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಶಿವ ಹತ್ರ ಕಿತ್ಕೊಂಡು ಕುಡಿತಾ ಇದ್ದೀನಿ. ಆದರೆ ಶಿವ ನನಗೆ ಟೀ ಅಂದರೆ ತುಂಬ ಇಷ್ಟ. ಸಾರಿ ನನಗೆ ಕೋಲ್ಡ್ ಇದೆ, ಸೊ ಟಂಗಲ್ಲಿ ಟೇಸ್ಟ್ ಗೊತ್ತಾಗ್ತಿಲ್ಲ. ಸಿನಿಮಾ ಹಾಕಿದ್ದಾರೆ, ಚೆನ್ನಾಗಿಲ್ಲ. ಇವನ್ ಮಾತು ಕೇಳಬೇಡಿ. ಗೈಸ್ ನಾನು ಯೂಶಲಿ ಟೀ ಕುಡಿಯಲ್ಲ, ಆಲ್ಮೋಸ್ಟ್ ಎಲ್ಲ ಕಾಫಿ ಕುಡಿಯೋದು. ಬಟ್ ಇಲ್ಲಿ ಆಪ್ಷನ್ ಇಲ್ಲ ಅಂತ ಟೀ ಕುಡಿತಾ ಇದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿಲ್ಲ. ಸರಿ ಹೇಳಿ. 5 minutes later. ಬಾಗ ಬೀಚು ರೀಚ್ ಆದ್ವಿ ಎಲ್ಲ. ಈಗ ನಾನು, ಹರೀಶ್ ಆ್ಯಂಡ್ ರಿಷಬ್ ಎಲ್ಲ ಕಾರಲ್ಲಿದ್ದೀವಿ, ಇನ್ನುಳಿದರೆಲ್ಲ ಬೈಕಲ್ಲಿದ್ದಾರೆ. ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿ ಈಗ ಗಾಡಿನ ಪಾರ್ಕ್ ಮಾಡ್ತಿದ್ದೀವಿ. ಗೋವಾ ಲೈಫು ಡೇ ತಿಂಕ ನೈಟು ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ ಗೈಸ್. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಗೈಸ್ ರೀಚ್ ಆಗಿದ್ದೀವಿ, ನೋಡಿ ಯಾವ ಥರ ಇದೆ. ರಿಷಬ್ ಹೇಳು. ಬಾಗ ಬೀಚ್ ಔಟ್ಸೈಡ್ ತುಂಬ ಚೆನ್ನಾಗಿದೆ. ನೋಡಿ ಯಾವ ಥರ ಇದೆ, ಕಾಣ್ತಿದೆ ಒಳ್ಳೆ ಫುಲ್. ಯಾವುದು ಪ್ರಾಣಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಪ್ರಾಣಿ ಇದಾವೆ. ಇಲ್ಲಿ ನಡೀತಿರೋ ಎಲ್ಲರೂ ಪ್ರಾಣಿ. ಬೀಚ್ ಅಂದ್ರೆ ಗ್ಯಾಂಗ್ ಮಿಸ್ ಆಗಿದೆ, ಗ್ಯಾಂಗ್ ನ ಹುಡುಕ್ತಿದ್ದೀವಿ. ನೋಡಿ ಅಲ್ಲಿ ಬೀಚ್ ರೆಸ್ಟೋರೆಂಟ್ ಟೈಪ್ ಮಾಡ್ತಾರೆ. ಬೀಚ್ ವ್ಯೂ ಪಕ್ಕದಲ್ಲೇ ಇದೇ ಬೀಚ್ ಪಾರ್ಟಿಗೆ ನಾವು ಇವತ್ತು ಬಂದಿದ್ದೀವಿ. ಈಗ ಹೇಳು. ಇದೇ ಬೀಚಿಗೆ ನಾವು ಪಾರ್ಟಿಗೆ ಇವತ್ತು ಬಂದಿದ್ದೀವಿ. ಸ್ವಲ್ಪ ಸೌಂಡ್ ಇದೆ, ನಾವು ಮಾತಾಡೋದು ಕೇಳಿಸಲ್ಲ ಅನ್ಕೊಂತೀವಿ. ಮೈಕ್ ತಂದಿಲ್ಲ. ಮೈಕ್ ನೆಕ್ಸ್ಟ್ ಟೈಮ್ ಬರುವಾಗ ಮೈಕ್ ಯೂಸ್ ಮಾಡ್ತೀವಿ. Look at the guys. Guys, ಇಲ್ಲಿ ಬೀಚ್ ಕಾಣ್ತಿದೆ ನೋಡಿ. ಇವರಿಗೆಲ್ಲ ಗೊತ್ತಾಗಲ್ಲ, ಟ್ರಾಫಿಕ್ ಫುಲ್ ಟ್ರಾಫಿಕ್ ಇತ್ತು, ಅದರಲ್ಲಿ ಹೊಡ್ಕೊ ಬಂದಿದ್ದಾರೆ. ಅದು ಓಷನ್ ಸಮುದ್ರ ಗೈಸ್. ನಮ್ಮ ಶೂ ಎಲ್ಲ ಗಲೀಜಾಗುತ್ತೆ. ಮತ್ತೆ ಬೀಚ್ ಸೈಡ್ ಏನು ಮುಗಿತಿಲ್ಲ, ಎಲ್ಲಿ ಬೀಚ್ ಪಾರ್ಟೀಸ್ ಅದೆಲ್ಲ ಇದೆ. ನೋಡು ಅಲ್ಲಿ ಎಂಡ್ವರೆಗೂ ಇದೆ. ನೋಡಿ ಅಲ್ಲಿವರೆಗೂ ಇದೆ. ಎಂಡಿಂಗ್ ಸ್ಟೋರಿ ಬಾಗ ಬೀಚ್. ಇಫ್ ಯು ಎವರ್ ಕಮ್ ಟು ಗೋವಾ, ದಯವಿಟ್ಟು ಬಾಗ ಬೀಚ್ನ ಬಂದು ನೀವು ವಿಸಿಟ್ ಮಾಡಬೇಕು. ಅದು ನೈಟ್ ಟೈಮ್, ನೈಟ್ ಲೈಫ್ ಕ್ರೇಜಿ. ಮತ್ತೆ ನೀವು ನೀವು ಡ್ರಿಂಕ್ಸ್ ಮಾಡ್ತೀರಾ, ಸ್ಮೋಕ್ ಮಾಡ್ತೀರಾ, ಆವಾಗಲೇ ಮಾತ್ರ ಬರಬೇಕು ಅಂತಿಲ್ಲ. ನಿಮ್ಮ ಫ್ರೆಂಡ್ಸ್ ಜೊತೆ ನೀವೇನು ಮಾಡಲಿಲ್ಲ ಅಂದ್ರೆ ಬರ್ಬೋದು ಎಂಜಾಯ್ ಮಾಡೋದಕ್ಕೆ. ವೈಟ್ ಶೂ ಹಾಕೊಂಡ್ಬಂದೆ, ನೋಡಿದ್ರೆ ವೈಟ್ ಶೂ ಹೋಗಿ ಬ್ಲ್ಯಾಕ್ ಶೂ ಆಗಿದೆ ನೋಡಿ. ಇಲ್ಲ ಇಲ್ಲೇ ಮಾಡ್ಕೊಳ್ಳೋದ ಗೊತ್ತಾಗ್ತದ ಫ್ರೆಂಡ್ಸ್. ದೂರದಲ್ಲಿ ಯಾವುದೋ ನಾಯಿ ಹೋಗ್ತೈತೆ ಫ್ರೆಂಡ್ಸ್, ಯಾರೋ ಹೊಡೆದ್ರೆ
ಒಳ್ಳೆ ಪೀಸ್ ಆಗಿದೆ. ಸರೌಂಡಿಂಗ್ ಎಲ್ಲ ಪೀಸ್ ಆಗಿದೆ. ದುಡ್ಡಿದ್ರೆ ದುನಿಯಾ ಅನ್ನೋ ಥರ ಎಲ್ಲ ತುಂಬ ಖರ್ಚಾಗ್ತಿದೆ, ಗೊತ್ತಾಗ್ತಿಲ್ಲ ಎಲ್ಲೆಲ್ಲಿ. ಅದೇ ಡೈಲಾಗ್ ಹೇಳಿ ಹೇಳಿ ಅವರಿಗೆ ಬೇಜಾರು ಮಾಡಿಸ್ತಿದ್ದೀವಿ. ಸಾರಿ ಸಬ್ಸ್ಕ್ರೈಬರ್ಸ್, ಸಾರಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಕಂಟೆಂಟು, ನೋಡ್ತಾ ಇರಿ. ಇನ್ನು ಏನೇನು ಆಗ್ಬೋದು ನೆಕ್ಸ್ಟ್ ನೀವು ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ, ಆ ಥರದ್ದೆಲ್ಲ ಆಗುತ್ತೆ. ಸ್ಕ್ರಿಪ್ಟೆಡ್ ಅಲ್ಲ ಫ್ರೆಂಡ್ಸ್, ರಿಯಲ್ ಆಗಿ ಆಗ್ತಿರೋದು ಇಷ್ಟೇ. ಬಾಯ್. ನೋಡಿ ಇಲ್ಲಿ RCB ಬೆಳಗ್ಗೆ ಸಿಗೋಣ. RCB ಅಂತ ಬರ್ದಿದ್ದೀವಿ. ಯಾರಾದರೂ RCB ಫ್ಯಾನ್ ಇದ್ರೆ ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ಮಾಡಿರಿ. CSK ಇದ್ರೂ ಪರವಾಗಿಲ್ಲ, ನಾವೆಲ್ಲ ಇಂಡಿಯನ್ಸು. ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಯು ಗೈಸ್ ಎಂಜಾಯ್ ದಿಸ್. ಎಂಜಾಯ್ಡ್. ವಿ ವಿಲ್ ಮೀಟ್ ಯು. ನಾವು ಎಂಡ್ ಮಾಡ್ತಿದ್ವಿ ಇವತ್ತಿಂದು. ಇವತ್ತಿನ ಡೇ ಇನ್ನೂ ಎಂಡ್ ಆಗಿಲ್ಲ, ಇನ್ನು ವ್ಯೂ ಪಾಯಿಂಟ್ ಅಂತದೆಲ್ಲ ಪ್ಲಾನ್. ಸಾರಿ ಫ್ರೆಂಡ್ಸ್. ಇಲ್ಲ ಏನಾಗಲ್ಲ, ಎಂಡ್ ಮಾಡ್ಬಿಡೋಣ. ನೆಕ್ಸ್ಟ್ ಡೇಗೆ ಹೋಗೋಣ. ಈಗ ಮುಗೀತು, 12 ಗಂಟೆ ಆದ್ಮೇಲೆ ಮುಗೀತು. 12 ಗಂಟೆಗೆ ಡೇ ಮುಗೀತಂತ. 12 ಗಂಟೆ ಆದ್ಮೇಲೆ ಹುಡುಗದ ಜೀವನ ಸ್ಟಾರ್ಟ್ ಆಗೋದೆ ಅಂತ ದೊಡ್ಡವರು ಹೇಳಿದ್ದಾರೆ. ಅದನ್ನ ನೀವು ಫಾಲೋ ಮಾಡೋದಿಲ್ಲ? ಇಲ್ಲ, ಅದನ್ನೆಲ್ಲ ಮಾಡಲ್ಲ, ಮುಗೀತು. ತುಂಬ ಒಳ್ಳೆ ಹುಡುಗ ಇಲ್ಲಿ ಗೇಟ್ ತಯಾರು ಮಾಡ್ತಿದ್ದಾನೆ ಆಗಲಿಂದ. ಆಗ್ತಾ ಇದೆ. ಚೈನಾ ಗೇಟ್ ಹೋಗಿ ಈಗ ಬಾವಿ ಆಗೈತೆ. ಎಂತಕ್ಕೆ ಗೇಟ್ ಓಪನ್ ಮಾಡಿ? ನೀರು ಬರುತ್ತಾ ನೋಡಿ. ಶಿವಾಜಿ ಮಹಾರಾಜ್ ಖಜಾನ ಸಿಗೋದೈತೆ. ಓಕೆ ಗೈಸ್, ಹೋಪ್ ಯು ಗೈಸ್ ಎಂಜಾಯ್ ದ ಮುಂಬೈ. ಬಾಯ್. ಹೆಂಗೆ ಹೋದ್ರೆ ಮುಂಬೈ ಸಿಕ್ಬಿಡತ್ತೆ ನಂಗೆ.